क्षुद्रं वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः यस्मात् जातं जगत् सर्वं यस्मिन्नेव प्रलीयते येनेदं धारयते चैव तस्मै ज्ञानात्मने नमः ईरिमे कुरुभ्यः पूर्वं पदवाक्यप्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम् तैत्तिरीयकसारस्य मयाचार्यप्रसादतः स्पष्टार्थरुचीनां व्याख्येयं सम्प्रणीयते यैरिमे गुरुभिः पूर्वं पदवाक्य प्रमाणतः हाಗಾದ್ರೆ ಪದವಾಕ್ಯ ಪ್ರಮಾಣತಃ ಏನರ್ಥ ವಾಕ್ಯ ಅಂದ್ರೆ ಮೀಮಾಂಸ ನ್ಯಾಯ ಪದ ಅಂದ್ರೇನು ಆಮೇಲೆ ವಾಕ್ಯ ಅಂದ್ರೆ ಇದು ನ್ಯಾಯ ಮೀಮಾಂಸ ಆಮೇಲೆ ಪ್ರಮಾಣ ಜ್ಞಾಪಕ ಮರಿಬೇಡ ಅಂತ ಕೇಳಿ ಪದವಾಕ್ಯ ಪ್ರಮಾಣ ಅಂದ್ರೆ ವ್ಯಾಕರಣ ಮೀಮಾಂಸಾ ನ್ಯಾಯಗಳಿಂದ ಅಂತ ಮರಿಬಾರ್ದು ಮರ್ತೋಗ್ಬಿಡುತ್ತೆ ತುಂಬ ಸಾಬ್ರೆ ಪದವಾಕ್ಯ ಪ್ರಮಾಣ ಏನರ್ಥ ಅಂತ ಅವರು ವಿದ್ಯಾರ್ಥಿಯಾಗಿದ್ದಾಗ ಅದನ್ನ ಪದಶಃ ಶಬ್ದಶಃ ಅರ್ಥ ಬಿಡ್ಬೇಕು. ವಯಸ್ಸಾದವರು ಜೂಮ್ಲಿ ಕೇಳೋದು ಅದು ಬೇರೆ, ಅದು ಒಳ್ಳೆ ಸತ್ಕಾಲಕ್ಷೇಪ. ಅದು ನೀವು ನಾಳೆ ಪಾಠ ಹೇಳಬೇಕು, ನಾಳೆ ನೀವು ಮುಂದೆ ತಯಾರಾಗಬೇಕು. ಪಾಠ ಹೇಳಬೇಕಾದ್ರಿಂದ ನೀವು ಒಂದು ಪದಶಃ ಚಕಾರ ಸುಕಾರ ಬಿಡದೆ ಅರ್ಥ ಮಾಡ್ಕೋಬೇಕು. ಎಲ್ಲಕ್ಕೂ ಅರ್ಥ ಮಾಡ್ಕೊಂಡೇ ನೀವು ಮುಂದಕ್ಕೆ ಹೋಗ್ಬೇಕು. ಇನ್ನೊಂದು ಸಹ ಮಂತ್ರ ಓದಿ, ನೆನ್ನೆ ಓದಿ ಮಂತ್ರ. ಓಂ ಅಹಂ ಪೃಷ್ಠಂಗಿರೇರಿವ ಊರ್ಧ್ವಪವಿತ್ರೋ ವಾಜಿನೀವ ಸ್ಮೃತಮಸ್ಮಿ ದ್ರವಿಣಗುಂ ಸವರ್ಚಸಂ ಸುಕ್ಷಿತಃ ಇತಿ ತ್ರಿಶಂಕೋರ್ವೇದಾನುವಚನಂ. ನಿನ್ನೆ ಮಂತ್ರಕ್ಕೆ ಅರ್ಥ ಹೇಳಿದೆ, ಪದಚ್ಛೇದ ಆಯಿತು, ಮಂತ್ರಕ್ಕೂ ಅರ್ಥ ಆಯಿತು. ಭಾಷೆ ಓದೋಣ. ಅಹಂ ವೃಕ್ಷಸ್ಯ ಛೇದಾತ್ಮಕಸ್ಯ ಸಂಸಾರ ವೃಕ್ಷಸ್ಯ ಪ್ರೇರಿವಾ ಪ್ರೇರಯಿತ ಅಂತರ್ಯಾಮ್ಯಾತ್ಮನಾ. ಅಹಂ ಅಂದ್ರೇನು? ನಾನು ಅಂತಂದ್ರೆ ಇದಲ್ಲ, ಪ್ರಮಾತೃ ಅಲ್ಲ. ತ್ರಿಶಂಕು ಕಂಡ್ಕೊಂಡಂಥ ಸ್ವರೂಪ. ತ್ರಿಶಂಕು ಯಾವ ಪರಮಾರ್ಥ ಸ್ವರೂಪವನ್ನು ತಾನು ಕಂಡ್ಕೊಂಡೋ ಆ ಬ್ರಹ್ಮ ಸ್ವರೂಪವನ್ನೇ ಭೂತಪೂರ್ವಗತ್ಯ ನಾನು ಅಂತ ಇದ್ದಾನೆ. ಮುಂಚೆ ಕಲ್ಪಿತವಾದ ಉಪಾಧಿ ಜೀವನ ನಾನು ಅಂತಿದ್ನಲ್ಲ, ಈ ಜೀವರೂಪದಿಂದ ತೋರ್ಕೊಳ್ತಾ ಪರಮಾತ್ಮ ನಾನು ಅಂತ ಇದ್ದಾನೆ. ಜೀವತ್ವವನ್ನು ಬಾಧೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮುಂಚೆ ನಾನು ಅವಿದ್ಯಾವಂತನಾದಾಗ ನಾನು ಅಂತ ಇದ್ದು ಯಾವುದನ್ನ? ಪರಮಾತ್ಮನ ಜೀವನನ್ನ. ಈಗ ಆಗದಾಗ ಪರಮಾತ್ಮ ಕೂತ್ಕೊಂಡ್ಬಿಟ್ಟಿದ್ದಾನೆ. ಜೀವತ್ವ ಬಾಧೆ ಮಾಡಿಕೊಂಡಂತಹ ನಾನು, ಆ ನಾನು ಅಂದ್ರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪರಾದ ನಾನು ವೃಕ್ಷವನ್ನ ಪ್ರೇರಣೆ ಮಾಡುವಾದನು ಅಂತ. ವೃಕ್ಷ ಅನ್ನೋ ಪದ ಹೇಗೆ ಬಂದಿದೆ ಗೊತ್ತಾ? ಓ ವೃಶ್ಚು ಛೇದನೆ ಧಾತು. ಓ ಅಂದ್ರೆ ಓದಿದ್ದು ನಿಷ್ಠಾಯಾಮ್. ಏನಾಗುತ್ತೆ? ನಿಷ್ಠಾಪತಿಯಲ್ಲಿ ನಾ ಬರುತ್ತೆ, ವೃಕ್ಷಣ ಆಗತ್ತೆ. ತಾ ಬರಲ್ಲ. ಇವಾಗ ಕೃತಃ ತ್ಯಕ್ತಃ ದುಷ್ಟಃ ನನಗೆ ತಾ ಬರಲ್ಲ. ನಾ ವೃಕ್ಷಣ ಆಗತ್ತೆ. ಯಾವುದನ್ನು ಓ ಸೇರಿಸ್ತೀವ ನಾವು? ಓದಿತು ನಿಷ್ಠಾಯಾಮ್ ಧೋತ್ರದಿಂದ ವೃಕ್ಷಣ. ಅದಕ್ಕೆ ಭಾಷೆಕಾರಿ ಮಾಡಲು ಉಚ್ಛೇದಾತ್ಮಕಸ್ಯ ಉತು ಉದರ್ಗ ಛೇದಾತ್ಮಕ ಕತ್ತರಿಸುವ ಸ್ವಭಾವದ್ದಾಗಿದೆ. ವೃಕ್ಷ ಯಾವಾಗಲೂ ಕಡಿಸ್ಕೊಳ್ಳೋದ್ರಿಂದ ಅದಕ್ಕೆ ವೃಕ್ಷ ಅಂತ ಹೆಸರು. ಪಶ್ಚನಾತ್ ಇದು ವೃಕ್ಷ. ಪ್ರತಿ ವರ್ಷನೂ ಕಡಿತಾರೆ, ಆ ಟಂಕೆಲ್ಲ ಕಡಿತಾರೆ, ಚಿಗುರು ಮಾಡ್ತಾರೆ. ಯಾವುದು ಕಡಿಸ್ಕೊಳತ್ತೋ ಪ್ರತಿ ವರ್ಷ ಅದಕ್ಕೆ ವೃಕ್ಷ ವೃಕ್ಷ ಅಂತ. ಅದಕ್ಕೆ ಸಂಸಾರವು ಒಂದು ವೃಕ್ಷ. ಸಂಸಾರ ಕಡಿಸ್ಕೊಳತ್ತೆ. ಯಾವುದರಿಂದ? ಬ್ರಹ್ಮಜ್ಞಾನವೆಂಬ ಖಡ್ಗದಿಂದ, ಬ್ರಹ್ಮಜ್ಞಾನವೆಂಬ ಕತ್ತಿಯಿಂದ ಕಡಿಸ್ಕೊಳತ್ತೆ. ಅದರಿಂದ ಉಚ್ಛೇದಾತ್ಮಕ ಕಡಿಸಿಕೊಳ್ಳುವ ಸ್ವಭಾವದ್ದಾಗಿರುವ ಸಂಸಾರವೆಂಬ ವೃಕ್ಷಕ್ಕೆ. ಸಂಸಾರ ವೃಕ್ಷ ಯಾವಾಗಲೂ ಕಡಿಸ್ಕೊಳ್ಳೋದೆ ಅಂತ. ಅಸಂಗ ಶಸ್ತ್ರೇಣ ಯಾವ್ದು ಅಸಂಗ ಶಸ್ತ್ರ ಅಂದ್ರೆ ಹಂಗಿರ್ಬೇಕು. ಸನ್ಯಾಸ ಸನ್ಯಾಸ ಅಂದ್ರೆ ಏನು ಇಲ್ಲೇ? ಆತ್ಮಜ್ಞಾನವೇ ಬೇಕು ಅಂತ ತೀವ್ರ ಕೂತ್ಕೊಳ್ಳುವಂಥ ನಡವಳಿಕೆ. ಸನ್ಯಾಸ ಕಾಯಿ ಬಟ್ಟೆ ಅನ್ಕೋಬೇಡ. ಸನ್ಯಾಸ ಅಂದ್ರೆ ತತ್ವಜ್ಞಾನವೇ ಬೇಕು ಅಂತೇಳಿ ಎಮೇ ವೈಷವೃಣತೆ ಇದೆಯಲ್ಲ, ಅದು ಸನ್ಯಾಸ. ಆ ಒಂದು ನಡವಳಿಕೆಯಿಂದ ಅದೇ ಅಸಂಗ ಶಸ್ತ್ರ. ಅದರಿಂದ
ಕಡಿಸಿಕೊಳ್ಳುವುದಕ್ಕೆ ತಕ್ಕದ್ದಾದ ಯೋಗ್ಯವಾದ ಉಚ್ಛೇದಾತ್ಮಕ ಕತ್ತರಿಸುವುದು ಸ್ವಭಾವದ್ದಾದ ಈ ಸಂಸಾರ ವೃಕ್ಷಕ್ಕೆ ಅಹಂ ರೇರಿವ ರೇರಿವ ಕ್ರಿಯಾಪದ ಬಹಳ ಅಪರೂಪ ಅಲ್ಲ. ರೇವರು ಗತವು ಧಾತು ಪ್ರೇರಯಿತ ಇತ್ಯರ್ಥ. ರೇರಿವ ಅಂದೇನೋ ಪ್ರೇರಣೆ ಮಾಡುವಾತನು, ನಡೆಸುವಾತನು. ಮಾಯಾವಿ ಹೇಗೆ ಮಾಯೆ ನಡೆಸ್ತಾನೋ ಹಾಗೆ ಸಂಸಾರ ವೃಕ್ಷಕ್ಕೆ ನಾನೇ ಪ್ರೇರಕ, ಪ್ರಚೋದಕ, ಉಂಟು ಮಾಡುವ ಉತ್ಪಾದಯಿತ, ಪ್ರೇರಣೆ ಮಾಡುವಾತನು. ನಿಮಗೆಲ್ಲ ಸಂಸಾರ ವೃಕ್ಷ ನಿಜ ತೋರ್ತಾ ಇರ್ಬೋದು, ಜ್ಞಾನಿಗಳಿಗೆ ತೋರ್ಸಲ್ಲ. ಜ್ಞಾನಿಗಳು ಇದು ಬರೀ ತೋರಿಕೆ ಕಂಡ್ರಪ್ಪ, ಬರೀ ಕಲ್ಪನಾ ರೂಪ ಕಂಡ್ರಪ್ಪ ಅಂತಾರೆ. ಅವ್ರು ಹೇಳ್ತಾರೆ ಈ ಸಂಸಾರ ವೃಕ್ಷಕ್ಕೆ ಕಾರಣ ಯಾರು, ಪ್ರೇರಕ ಯಾರು ಅಂದ್ರೆ ನಾನೇ ಅಂತ ಹೇಳಿ. ಇದು ಅಹಂಕಾರ ಅಲ್ಲ, ಇದಲ್ಲ, ಜಂಬ ಅಲ್ಲ, ಸರ್ವಾತ್ಮ ಭಾವದ ಒಂದು ಆವಿರ್ಭಾವ, ಪ್ರಕಟಣೆ. ಅಂತ ಯಾವ ರೀತಿ ನಾನು ಪ್ರೇರಣೆ ಮಾಡುವ ಆತನು ಅಂದ್ರೆ ಅಂತರ್ಯಾಮಿ ಆತ್ಮನ ಅಂದ್ರು. ಅಂತರ್ಯಾಮಿಯಾಗಿದ್ಕೊಂಡು ಎಲ್ಲದರ ಒಳಗಿದ್ಕೊಂಡು ಎಲ್ಲವನ್ನು ಅದ ಅಸ್ತಿತ್ವದಿಂದ ಮೊದಲುಗೊಂಡು ಎಲ್ಲವನ್ನು ನಾನೇ ನಡೆಸೋದು. ಅದು ಇದೇನೋದು, ಅದು ಬೆಳೆಯುತ್ತೆ, ಅದು ಮೂಮೆಂಟು, ಚೇಂಜಿಂಗ್, ಏನೇನೇನು ವಿಕಾರವಿದ್ದರೂ ಎಲ್ಲಕ್ಕೂ ನಾನೇ ಕಾರಣ ಕಣಪ್ಪ ಅಂತ ತ್ರಿಶಂಕು ಅನ್ನುವಂತಹ ಒಬ್ಬ ಋಷಿ. ನಾವು ತ್ರಿಶಂಕು ಅನ್ಕೊಂಡ ಈ ಕಡೆ ಇಲ್ಲ ಆ ಕಡೆ ಇಲ್ಲ ಅಂತ ಹಾಸ್ಯ ಮಾಡ್ತೀವಿ. ಇವತ್ತು ತ್ರಿಶಂಕು ಆಗ್ಬಿಟ್ಟ ಕಣ್ರಿ, ಇಹಲೋಕುಲ. ಈ ತ್ರಿಶಂಕು ಮಹಾತತ್ವ ಜ್ಞಾನಿ. ಅಲ್ಲಿ ವಿಶ್ವಾಮಿತ್ರನ ಅಳಿಯ ತ್ರಿಶಂಕು ಬೇರೆ, ಈ ತ್ರಿಶಂಕು ಋಷಿ, ಇವನು ತತ್ವಜ್ಞಾನಿ. ಇವನು ಹೆಸರು ಒಂದೇ ಅಷ್ಟೇ. ಆ ಅಂತರ್ಯಾಮಿಯಾಗಿದ್ದುಕೊಂಡು ಈ ಸಂಸಾರ ವೃಕ್ಷಕ್ಕೆ ನಾನು ಪ್ರೇರಣೆ ಮಾಡುವ ಆಸನಾಗಿದ್ದೇನೆ, ಪ್ರೇರಕನಾಗಿದ್ದೇನೆ. ಮತ್ತು ಕೀರ್ತಿ ಖ್ಯಾತಿ ಗಿರೇಹ ಪೃಷ್ಠಮಿವ ಉಚ್ಛ್ರಿತ ಮಮ. ಕೀರ್ತಿ ಖ್ಯಾತಿ ಗಿರೇಹ ಪೃಷ್ಠಮಿವ ಉಚ್ಛ್ರಿತ. ಮಮ ಕೀರ್ತಿ, ನನ್ನ ಕೀರ್ತಿ, ನನ್ನ ಖ್ಯಾತಿ, ಯಶಸ್ಸು, ಫೇಮಸ್. ನಾನು ಹೇಗೆ ಪ್ರಸಿದ್ಧನಾಗಿದ್ದೀನಿ ಅಂತ ಕೇಳಿದ್ರೆ, ಬೆಟ್ಟದ ಕೋಡ್ಗಳಷ್ಟು ಎತ್ತರ ಅಂದ್ರೆ ಬೆಟ್ಟದ ಕೋಡ್ಗಳು ಹೇಗೆ ಎಲ್ಲಾ ಕಡೆಗೂ ಕಾಣುತ್ತದೆಯೋ ಹಾಗೆ ಜಗದ್ವಿಖ್ಯಾತನು ನಾನು ಅಂತ ಇದ್ದಾನೆ. ಯಾಕೆ ಹೇಳೋ? ಸೂರ್ಯ ಬನ್ನಿರೋ ನಾನೇ, ಚಂದ್ರ ಬನ್ನಿರೋ ನಾನೇ, ಪಂಚಭೂತರು ಬನ್ನಿರೋ ನಾನೇ. ನನ್ನನ್ನು ನೋಡದೇ ಇರೋರು ಯಾರು ಇಲ್ಲ. ನಿನ್ನನ್ನು ನೋಡದೇ ಇರೋದಿರ್ಬೋದು, ಅವನು ನೋಡದೇ ಇರೋದಿರ್ಬೋದು, ನನ್ನನ್ನು ನೋಡದೇ ಇರೋಕೆ ಆಗೋದೇ ಇಲ್ಲ ಯಾರಿಗೂ. ಯಾಕೆ ಹೇಳೋ? ನಾನು ಜಗದಾತ್ಮರೂಪನಾಗಿದ್ದೇನೆ. ಹಾಗಾಗಿ ಎಲ್ಲರಿಗೂ ನಾನು ಪ್ರಸಿದ್ಧ, ಚಿರಪರಿಚಿತರಾಗಿದ್ದೇನೆ. ಎಲ್ಲವೂ ನಾನೇ, ಎಲ್ಲವೂ ನಾನೇ, ಎಲ್ಲರಲ್ಲೂ ನಾನೇ, ಅಂಥ ಸ್ವರೂಪ ನಂದು. ಹಾಗಾಗಿ ನನ್ನ ಕೀರ್ತಿ, ನನ್ನ ಯಶಸ್ಸು, ಖ್ಯಾತಿ, ಪ್ರಖ್ಯಾತಿ ಬೆಟ್ಟದ ಕೋಡ್ಗಳಷ್ಟು ಎತ್ತರವಾಗಿದೆ ಅಂತ ರೂಪಕ. ಅದು ಕೋಡ್ಗಳು ಹೇಗೆ ಎತ್ತರದಲ್ಲಿದೆ ಎಲ್ರಿಗೂ ಕಾಣುತ್ತೋ ಹಾಗೆ ಇಡೀ ಜಗದ್ವಿಖ್ಯಾತವಾಗಿರ್ತಕ್ಕಂಥ ಕೀರ್ತಿ ನಂದು. ಊರ್ಧ್ವ ಪವಿತ್ರ, ಊರ್ಧ್ವಂ ಕಾರಣಂ ಪವಿತ್ರಂ ಪಾವನಂ. ಪವಿತ್ರಂ ಪಾವನಂ ಜ್ಞಾನ ಪ್ರಕಾಶ್ಯಂ ಪರಂ ಬ್ರಹ್ಮ. ಜ್ಞಾನ ಪ್ರಕಾಶ್ಯಂ ಪರಂ ಬ್ರಹ್ಮ. ಯಸ್ಯ ಸರ್ವಾತ್ಮನೋ ಮಮ. ಯಸ್ಯ ಸರ್ವಾತ್ಮನೋ ಮಮ. ಸೋಹಂ ಊರ್ಧ್ವ ಪವಿತ್ರ. ಊರ್ಧ್ವ ಪವಿತ್ರ ಅಂದ್ರೆ ಬಹುವ್ರೀಹಿ ಸಮಾಸ ಅಂತ ತೋರಿಸ್ತಾ ಇದ್ದಾರೆ ಶಂಕರಾಚಾರ್ಯರು. ಊರ್ಧ್ವ ಅಂದ್ರೆ ಕಾರಣ ದರ್ಶ. ಹೇಗೆ ಊರ್ಧ್ವ ಹೇಗೆ ಕಾರಣ? ಊರ್ಧ್ವ ಉತ್ಕೃಷ್ಟ, ಮೇಲಿರೋದು ಅಂತ. ಕಾರ್ಯಕ್ಕಿಂತ ಉತ್ಕೃಷ್ಟ ಕಾರಣವೇ, ಕಾರ್ಯಕ್ಕಿಂತ ವಿಲಕ್ಷಣ ಕಾರಣವೇ. ವಿಲಕ್ಷಣವಾಗಿಯೂ ಉತ್ಕೃಷ್ಟವಾಗಿರೋದು ಯಾವುದೋ ಅದು ಊರ್ಧ್ವ. ಯಾವುದು ವಿಲಕ್ಷಣವೂ ಉತ್ಕೃಷ್ಟವೋ? ಕಾಣಸುತ್ತ. ಗಡಿಗೆಗಿಂತ ಮಣ್ಣು ಉತ್ಕೃಷ್ಟ, ಗಡಿಗೆಗಿಂತ ಮಣ್ಣು ವಿಲಕ್ಷಣ. ಹಾಗೆ ಯಾವುದು ಊರ್ಧ್ವವೋ, ಉತ್ಕೃಷ್ಟವೋ, ಮೇಲಿದೆಯೋ, ವಿಲಕ್ಷಣವೋ ಅದು ಕಾರಣವಾಗಿರುತ್ತೆ. ಹಾಗಾಗಿ ಕಾರಣವೂ ಆಗಿದ್ದೀನಿ ಮತ್ತು ಪವಿತ್ರನಿಂದ ಪಾವನ. ನನ್ನ ಪವಿತ್ರತೆ ಜಗಕ್ಕೆ ಇನ್ನೊಂದಕ್ಕಿಲ್ಲ. ಗಂಗೆಗೆ ಪವಿತ್ರತೆ ಕೊಟ್ಟವು ನಾನೇ, ಗೋಮೂತ್ರಕ್ಕೆ ಪವಿತ್ರತೆ ಕೊಟ್ಟವು ನಾನೇ, ಆ ಪವಮಾನ ಹೋಮಕ್ಕೆ ಪವಿತ್ರತೆ ಕೊಟ್ಟವು ನಾನೇ. ಪವಮಾನ ಹೋಮ ಮಾಡಿದ್ರೆ ಪವಿತ್ರ ಆಗ್ತೀವಿ, ಆ ಪಂಚಗವ್ಯ ತಗೊಂಡ್ರೆ ಪವಿತ್ರ ಆಗ್ತೀವಿ, ಗಂಗಾ ಸ್ನಾನ ಮಾಡಿದ್ರೆ ಪವಿತ್ರ ಅಂತೀವಲ್ಲ. ಅದಕ್ಕೆ ಪವಿತ್ರತೆ ಎಲ್ಲಿಂದ ಬಂತು? ಕೊಟ್ಟದ್ದು ಯಾರು? ಅದಕ್ಕೆ ಸರ್ವಾತ್ಮನಾದ ಪರಮಾತ್ಮನೇ ಅದಕ್ಕೆ ಒಂದು ಅಂಶದಿಂದ ಅಲ್ಲಿದ್ದಾನೆ, ವಿಭೂತಿ ರೂಪದಿಂದ. ಅಷ್ಟಕ್ಕೆ ಅಯ್ಯೋ ಗಂಗಾ ಸ್ನಾನ ಮಾಡಿಬಿಟ್ಟೆ ನಾನು ಶುದ್ಧ, ನಾನು ಪವಿತ್ರ, ಹೆಮ್ಮೆ ಪಡ್ಕೊಳ್ತೀವಿ. ಈ ತತ್ವಜ್ಞಾನ ಪಡ್ಕೊಂಡ್ರೆ ಎಂಥ ಪವಿತ್ರ ಆಗ್ತಾನೆ ಅವನು. ಆದರೆ ಗಂಗಾ ಸ್ನಾನ ಮಾಡಿ ಮೇಲೆ ಬರೋವರಿಗೆ ಬಂದ್ಮೇಲೆ ಮತ್ತೆ ಅಯ್ಯೋ ನೀರು ಹಾರಿಸ್ಬಿಟ್ರು, ಮುಟ್ಟಿಸ್ಕೊಂಡ್ಬಿಟ್ರು, ಹಂಗೆ ಮಾಡ್ಬಿಟ್ರು ಅಂತ ಕಾಶಿ ಹೋಗ್ಬಿಟ್ರೆ ನುಗ್ಗಲು. ನೀವು ಸ್ನಾನ ಮಾಡಿ ಹೇಳ್ಬಾರಿ, ನಿಮ್ಮನ್ನ ಅಜ್ಜರ ಮುಟ್ಟಿಸ್ಕೊಂಡ್ರೆ ಸ್ನಾನ ಮಾಡ್ತಾರೆ. ಮತ್ತೆ ಮೈಲಿಗೆ ಮತ್ತೆ ಮೂಗು ಜದ್ ಬರೋ ಹಾಗಿಲ್ಲ. ಮತ್ತೆ ಗಂಗೆಯಲ್ಲೇ ಇದ್ರೆ ಮಡಿಯಾಗಿರ್ತೀರ. ಗುರುಗಳೇ, ಅಮೇಧ್ಯಕ್ಕೆ ಅಪವಿತ್ರತೆಯನ್ನು ಕೊಟ್ಟವನು ಅವನೇ.
ಬರೀ ನಾವು ವ್ಯವಹಾರದಲ್ಲಿ ಯಾವ್ದನ್ನ ಶ್ರೇಷ್ಠ ಅನ್ಕೊಂಡಿದೀವೋ ಅದನ್ನ ಮಾತ್ರ ಯಾಕೆ ಇಲ್ಲಿ ಕೋಟ್ ಮಾಡ್ತಾರೆ? ಅಲ್ಲ, ಅಮೇಜಿಲ್ ಅಪವಿತ್ರತೆ ನಮ್ಮ ಅಧರ್ಮ ಅಜ್ಞಾನಿಂದ ತೋರದು, ಅವ್ನು ಕೊಟ್ಟಿಲ್ಲ. ಆ ಅಪವಿತ್ರತೆ ಏನು ಇಲ್ಲವೇ ಇಲ್ಲ. ಅಧರ್ಮ ಅಜ್ಞಾನದಿಂದ ಅಪವಿತ್ರತೆ ನಿಮ್ಮ ಕಲ್ಪನೆಯೇ ತೋರುತ್ತೆ. ವಿರುದ್ಧವಾದ ಸ್ವಭಾವ ಒಂದಲ್ಲಿಲ್ಲ. ಪವಿತ್ರತೆ ಅದಲ್ಲ ಆದ್ಮೇಲೆ ಅಪವಿತ್ರತೆ ಅದರದ್ದಲ್ಲ. ಅದು ಅವಿದ್ಯೆ ಅಜ್ಞಾನ ಅಧರ್ಮದಿಂದ ತೋರುತ್ತೆ. ಹಾಗೆ ಸುಖ ಹೇಗಾಗೋ ಅವನ್ಗೋ ದುಃಖ ಅವನದಲ್ಲ. ದುಃಖ ಅಧರ್ಮ ಅಜ್ಞಾನದಿಂದ ತೋರ್ಕೊಳ್ಳುತ್ತೆ. ಅಜ್ಞಾನದಿಂದ ತೋರ್ಕೊಂಡಿರೋದು. ಅಜ್ಞಾನ ತೋರ್ಕೊಂಡು ರಿಯಲ್ ಅಲ್ಲ ಅದು. ಅಪವಿತ್ರತೆ ರಿಯಲ್ ಇಲ್ಲ. ಅಪವಿತ್ರತೆ ಇಲ್ಲವೇ ಇಲ್ಲ. ಪವಿತ್ರತೆ ಒಂದೇ ಇರೋದು. ಹಿಂದೆ ಕಲ್ಕತ್ತಾದಲ್ಲಿ ಒಂದು ದೊಡ್ಡ ಸಂತರ್ಪಣೆ ಆಯಿತು. ಆ ದೊಡ್ಡ ಸಂತರ್ಪಣೆಯಲ್ಲಿ ಒಬ್ಬ ಅವಧೂತ ಅಪ್ಪ ಹಿಂದಿನ ಊಟ ಮಾಡಿದ ಪುಣ್ಯಾತ್ಮ, ಯಾರು ಊಟನೇ ಕೊಟ್ಟಿಲ್ಲ. ಆ ಸಂತರ್ಪಣೆ ದೊಡ್ಡ ಪಂಕ್ತಿ ಪೆಂಡಲ್ ಹಾಕಿ ಊಟ ಹಾಕಿದ್ರು. ಒಂದು ಎಲೆ ಖಾಲಿ ಇತ್ತು, ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟ. ಆದ್ರೆ ಅವನ ಕೊಳ್ಕೊಳಕಾಗಿದ್ದ ಅವನು ಅವಧೂತ. ಎಲ್ಲರೂ ಹೇಳು ನೀವು ಹೋಗು ಒಯ್ದು ಎಲ್ಲರೂ ಭಾಷಣ ಹೋಗುತ್ತಾ ಎಲ್ಲ ಬೈದು ಎದ್ದು ಹೋಗ್ಬಿಟ್ಟ. ಎದ್ದು ಹೋದ್ರೆ ಅವರೆಲ್ಲ ಊಟ ಮಾಡಿ ಕೂತ್ಕೊಂಡ್ರೆ ಎಲೆ ತುಂಬ ಹುಳ ಹರಿತಾ ಇದೆ. ಎಲ್ಲಾರು ಎಲೆ ಹುಳ ಹರಿತಾ ಇದೆಯಂತೆ. ಏನಾಯ್ತು ಎಲ್ಲರೂ ಗಾಬರಿ ಆಗ್ಬಿಟ್ಟಿದ್ರು. ಯಾಕೆ ಹುಳ ಆಗ್ಬಿಟ್ಟಿಲ್ಲ? ಅಕ್ಕಿ ಹುಳ ಇದೆಯಾ, ಅಕ್ಕಿ ಹುಳ ಅಂತ ಹೋಗಿ ಪರಮಹಂಸ ಅಂತ ಓಡೋಗಿ ಹೇಳಿದಂತೆ ರಾಮಕೃಷ್ಣ ಪರಮಹಂಸ. ಇಲ್ಲ, ಆ ಮಹಾತ್ಮನ ಅಪಚಾರ ಮಾಡಿದಿರಲ್ಲ, ಮುಂಚೆ ಚಪ್ಪಾತಿನ ಕಾಲು ನಮಸ್ಕಾರ ಮಾಡ್ಬಿಟ್ಟು ಕರ್ಕೊಂಡ್ಬಂದು ಊಟ ಕೂರಿಸಿ ಸರಿಯಾಗತ್ತೆ ಅಂತೆ. ಆಮೇಲೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಸರಿಯಾಗಿತ್ತಂತೆ. ಆವಾಗ ಅವನಂತ ಕೇಳಿದಂತೆ. ಆಮೇಲೆಲ್ಲ ಮಹಾತ್ಮನ ಒಪ್ಕೊಂಡ್ರಂತೆ. ಅವನಿಗೆ ಹೇಳಿದಂತೆ, ನಮಗೂ ನಿನ್ನಂಥ ದೃಷ್ಟಿ ನಿನ್ನಂಥ ಜ್ಞಾನ ಯಾವಾಗ ಬರುತ್ತೆ ಅಂತ ಕೇಳಿದಂತೆ. ಅದಕ್ಕೆ ಅವನು ಹೇಳಿದಂತೆ, ಈ ಚರಂಡಿ ನೀರು ಗಂಗಾ ನೀರು ಯಾವಾಗ ನಿನಗೆ ಒಂದೇ ಅಂತ ಅನ್ಸುತ್ತೋ ಅವಾಗ ನೀನು ತತ್ವಜ್ಞಾನ ಆಗುತ್ತೆ, ಹೋಗು ಅಂತ ಓಡಿಸಿದ್ರು. ಈ ಚರಂಡಿ ನೀರು ಗಂಗಾ ನೀರು ನಿನ್ನ ಮನಸ್ಸಲ್ಲಿ ಯಾವಾಗ ಎರಡು ಒಂದೇ ಸ್ವರೂಪ ಒಂದೇ ತತ್ವ ನೀನು ಯಾವಾಗ ಅರ್ಥ ಮಾಡ್ಕೋತೀಯೋ ಅವಾಗ ನಿನ್ನ ತತ್ವಜ್ಞಾನ ಆಗುತ್ತೆ ಅನ್ನಂತೆ. ಉಪದೇಶ ಮಾಡೋ ಕ್ರಮ ಎಷ್ಟು ತರಹ ಇದೆ ನೋಡಿ. ಹೆಸರು ಪುಣ್ಯಾತ್ಮ ಅವನು ಒಂದ್ಸಲ ಏನಾಗಿತ್ತಂತೆ, ಅವನೇ ಯಾವುದೋ ಇದರಲ್ಲಿ ಸಿಕ್ಕಾಪಟ್ಟೆ ಹಸಿವಾಗ್ಬಿಟ್ಟು ಊಟಕ್ಕೆ ಹೋಗ್ತೀನಿ. ಎಂಜಲು ಎಲೆ ಎಷ್ಟಿದ್ದಂತೆ. ಎಷ್ಟಾಗ ಅಲ್ಲಿ ಎಷ್ಟಿದಂತಹ ಲಾಡು ಹಪ್ಪಳ ಅದನ್ನು ತಿಂತಾ ಇದ್ದಂತೆ ಅವನು ಪುಣ್ಯಾತ್ಮ. ಏನವನ ದೃಷ್ಟಿ ಇದ್ದಂತ ಆಶ್ಚರ್ಯ ಆಗುತ್ತೆ. ಅಂಥವನಿಗೂ ಹೀಗಾಗತ್ತಾ ಅಂತ ನಂಗನ್ಸೋದು. ಅಂತ ತತ್ವಜ್ಞಾನಿ ಪರಮಾತ್ಮ ಯೋಗಕ್ಷೇಮಂ ವಹಾಮ್ಯಮ ಅಂತಂದವನು ಅವನಿಗೆ ಈ ಸ್ಥಿತಿ ಕೊಡ್ಬೇಕಾ ಪರಮಾತ್ಮ? ಎಂಜಲೆಲ್ಲೇ ತಿನ್ನುವಂತಹ ಸ್ಥಿತಿ. ಅದು ಒಂದು ಜಗತ್ತಿಗೆ ಉಪದೇಶ. ತತ್ವಜ್ಞಾನಿಗಳು ಹೇಗಿರ್ತಾರೆ ನೋಡ್ಕೊಳ್ಳಿ ಅಂತ ಪರಮಾತ್ಮ ಉಪದೇಶ ಮಾಡ್ತಾನೆ. ತತ್ವಜ್ಞಾನಿ ದೃಷ್ಟಿಯಲ್ಲಿ ಎಂಜಲೆಲ್ಲ ಇನ್ನೊಂದು ಏನೇ ತರ ಇಲ್ಲ ಅಂತ ಜಗತ್ತಿಗೆ. ಇಲ್ಲಿ ತಚ್ಚ ಲೋಕೋ ನಗಾಹತೆ ಎಂದೆಲ್ಲ ಗೋಡಪಾದರೋ ಅದು 100ಕ್ಕೆ 100 ಸತ್ಯ. ಅರ್ಥ ಮಾಡ್ಕೊಳ್ಳಿ, ತತ್ವಜ್ಞಾನಿನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಲೋಕೋತ್ತರ ವ್ಯಕ್ತಿ ಅವನು. ಕಾರಣವಾದ ಪಾವನವಾಗಿರುವ ಜ್ಞಾನ ಪ್ರಕಾಶ್ಯವಾದ ಜ್ಞಾನದಿಂದ ತೋರಿಬರುವಂತಹ ಪರಬ್ರಹ್ಮ ಯಾವ ನನಗೋ ಆ ನಾನು ಊರ್ಧ್ವ ಪವಿತ್ರನು. ಕಾರಣವಾದ ಪಾವನವಾದ ಬ್ರಹ್ಮವನ್ನು ಉಳ್ಳವನು ನಾನು ಅಂತ. ತನಗೆ ಬ್ರಹ್ಮಜ್ಞಾನವಾಗಿದೆ ಎಂಬುದನ್ನ ನಾನು ಉದ್ಗಾರದ ಮೂಲಕ ಆ ಋಷಿ ಪ್ರಕಟ ಮಾಡ್ಕೊಳ್ತಾ ಇದ್ದಾನೆ. ಯಾವುದರಂತೆ? ವಾಜಿನೀವ ವಾಜಪತೀವ. ವಾಜಿನೀವ ಅಂದ್ರೆ ವಾಜಪತೀವ. ಹಾಗಂದ್ರೆ ಏನು? ವಾಜಂ ಅನ್ನಂ ಸದ್ವತಿ ಸವಿತರೀವ ಇತ್ಯರ್ಥ. ವಾಜ ಅನ್ನಕ್ಕೆ ಹೆಸರು ವಾಜ ಅಂದ್ರೆ. ಅದನ್ನುಳ್ಳವನು ಯಾರೋ? ಸೂರ್ಯ. ಸೂರ್ಯನಲ್ಲಿ ಹೇಗೆ ಅಮೃತ ಸ್ವರೂಪನಾದ ಪರಮಾತ್ಮ ಇದ್ದಾನೋ, ಸೂರ್ಯಮಂಡಲ ಅಂತರ್ಗತ ಪುರುಷ ನಾರಾಯಣ ಪುರುಷ ಹೇಗೆ ಅವನು ಹಿರಣ್ಯಸ್ಪರ್ಶು ಹಿರಣ್ಯಗೇಶ ಪ್ರಣಗಾತ್ಸರೈವ ಸುವರ್ಣ ಅಂತ ಅಂದೇ ಮಾಡ್ತಾರಲ್ಲ ಪರಮಾತ್ಮನ್ನ. ಯಶಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ. ಸೂರ್ಯಮಂಡಲದಲ್ಲಿ ಇವನೇ ಇರೋದು, ಈ ನಾರಾಯಣ ಪುರುಷನೇ ಇರೋದು. ಯಥಾ ಸವಿತರಿ ಅಮೃತಂ ಆತ್ಮತತ್ವಂ ವಿಶುದ್ಧಂ ಪ್ರಸಿದ್ಧಂ. ಯಥಾ ಸವಿತರಿ ಅಮೃತಂ ಆತ್ಮತತ್ವಂ ವಿಶುದ್ಧಂ ಪ್ರಸಿದ್ಧಂ. ಶ್ರುತಿಸ್ಮೃತಿ ಶತೇಭ್ಯಃ ಏವಂ ಸುಅಮೃತಂ ಅಮೃತಂ ಶೋಭನಂ ವಿಶುದ್ಧಂ ಆತ್ಮತತ್ವಂ ಅಸ್ಮಿ ಭವಾಮಿ. ಶೋಭನಂ ವಿಶುದ್ಧಂ ಆತ್ಮತತ್ವಂ ಅಸ್ಮಿ ಭವಾಮಿ. ಹೇಗೆ ಸೂರ್ಯನಲ್ಲಿ ಅಮೃತವಾಗಿರುವ ನಾಶರಹಿತವಾದ ಆತ್ಮತತ್ವವು ಇದೆ ಎಂಬುದಾಗಿ ಶ್ರುತಿಸ್ಮೃತಿಗಳು ಪ್ರಸಿದ್ಧವಾಗಿದೆಯೋ, ಎಲ್ಲಾ ಶ್ರುತಿಸ್ಮೃತಿ ಒಕ್ಕಳಿನಿಂದ ಸೂರ್ಯಮಂಡಲ ಅಂತರ್ಗತ ಪುರುಷನು ಪರಪುರುಷನು ಪರಮಾತ್ಮನು ನಾರಾಯಣನು ಅಂತ
ಯಾವ ರೀತಿ ಹೇಳಿದೆಯೋ ಅದೇ ರೀತಿ ನಾನು ಒಳ್ಳೆ ಅಮೃತ ಸ್ವರೂಪನಾದ ಶೋಭನವಾದ ಪರಿಶುದ್ಧವಾದಂತಹ ಪರಬ್ರಹ್ಮ ಸ್ವರೂಪದವರಾಗಿದ್ದೇನೆ ಅಂತ. ಸ್ವಾಮಿಳ ನಿಮ್ಮ ಇವರು ಅಶ್ವತ್ಥನಾರಾಯಣ ಸ್ವಾಮಿಗಳು ಗಲಾಟೆ ಮಾಡ್ತಾ ಇದ್ದಾರೆ. ಆ ಬಾಗಿಲು ಹಾಕ, ಎರಡು ಬಾಗಿಲು ಎನ್ನುವಾದ ಪರಬ್ರಹ್ಮ ವಸ್ತು ಸೂರ್ಯನಲ್ಲಿದೆ ಅಂತ ಹೇಳಿ ಹೇಗೆ ಶ್ರುತಿಸ್ಮೃತಿ ಪ್ರಸಿದ್ಧವೋ ಅಂಥ ಅಮೃತ ಸ್ವರೂಪವಾದ ಪರಬ್ರಹ್ಮವೇ ನಾನಾಗಿದ್ದೇನೆ ಅಂತ. ದ್ರವಿಣಂ ಧನಂ ಸಮರ್ಚಸಂ ದೀಪ್ತಿಮತ್ ತದೇವ ಆತ್ಮತತ್ವಂ ಅಸ್ಮಿ ಇತ್ಯನುವರ್ತದೆ. ಒಳ್ಳೆ ಕಾಂತಿಯುಕ್ತವಾದ ಸಂಪತ್ತುಳ್ಳವನಾಗಿದ್ದೇನೆ ಅಂದ್ರು. ಯಾವುದೋ ಅದೇ ಆತ್ಮತತ್ವವೇ, ತದೇವ ಆತ್ಮತತ್ವವೇ ಫಲ ಹೊಳೆಯುತ್ತಿರುವ ಕಾಂತಿಯುಕ್ತವಾಗಿರುವ ಸರ್ವಪ್ರಕಾಶಕ ತಾನೆ, ಸ್ವಯಂ ಜ್ಯೋತಿ ಸ್ವರೂಪ ತಾನೆ. ಅಂಥ ಆತ್ಮತತ್ವವೆಂಬ ಕಾಂತಿಯುಕ್ತವಾದಂತಹ ಸಂಪದ್ರೂಪದವನಾಗಿ ನಾನೇ ಸಂಪತ್ತು. ನನಗೆ ಸಂಪತ್ತಲ್ಲ, ನಂದಲ ಸಂಪತ್ತು. ಆ ಸಂಪತ್ತು ಆತ್ಮಜ್ಞಾನ ಅನ್ನೋ ಸಂಪತ್ತು, ಆ ಜ್ಞಾನದಿಂದ ತೋರುವ ಪರಬ್ರಹ್ಮ ಅನ್ನೋ ಸಂಪತ್ತು. ಎರಡು ನಿಜವಾಗಿ ಸಂಪತ್ತು ಆತ್ಮಜ್ಞಾನ, ಅದರಿಂದ ತಿಳಿದುಬರುವಂತ ಬ್ರಹ್ಮವೂ ಸಂಪತ್ತು ತಾನೆ. ಎರಡನೇ ಅರ್ಥ ಇವಾಗ ಮೊದಲು ಬ್ರಹ್ಮವೇ ಸಂಪತ್ತು ಅಂದ್ರು, ಇವಾಗ ಎರಡನೇ ಅರ್ಥ ಮಾಡ್ತಾರೆ. ಬ್ರಹ್ಮಜ್ಞಾನಂ ವಾ ಆತ್ಮತತ್ವ ಪ್ರಕಾಶಕತ್ವ ಸಹ ಸಮರ್ಥಸಂ. ಸಮರ್ಥಸಂ ಸಹ ಸಮರ್ಥಸಮಲ್ಲ, ಸಮರ್ಥಸಂ ಒಂದೇ ಪದ ಅದು. ಬ್ರಹ್ಮಜ್ಞಾನವನ್ನೇ ಸಂಪತ್ತು ಅಂತ ಹೇಳ್ತಾ ಇದೆ ಅಂತ ಅದು ಅರ್ಥ ಮಾಡ್ಕೊಳ್ಳಿ ಅಂದ್ರು. ಯಾಕೆ? ಆತ್ಮತತ್ವವನ್ನ ತೋರಿಸ್ತಾ ಇರೋದ್ರಿಂದ. ಹೇಗೆ ದುಡ್ಡು ಬಂಗಾರ ಕೊಂಡ್ಕೊಳ್ಳೋಕೆ ಸಾಧನವೋ ಹಾಗೆ ಬಂಗಾರದಲ್ಲಿ ನಿಗಿರಿಗೆ ಹೊಳೆಯುತ್ತಿರುವಂತಹ ಪರಮಾತ್ಮನ ಕೊಂಡ್ಕೊಳ್ಳೋಕೆ ಸಾಧನ ಯಾವುದೋ ಬ್ರಹ್ಮಜ್ಞಾನ. ಅಂದ್ರೆ ಬ್ರಹ್ಮಜ್ಞಾನವೇ ಸಂಪತ್ತು. ಬ್ರಹ್ಮಜ್ಞಾನವೆಂಬ ದುಡ್ಡಿನಿಂದ ಕಾಂತಿಯುಕ್ತನಾದ ಪರಮಾತ್ಮನ ಕೊಂಡ್ಕೊಂಡ, ತಂದ್ಕೊಂಡ, ಪಡ್ಕೊಂಡ, ಅದೇ ನಾನು ಅನ್ಕೊಂಡ. ಅದು ಸಮರ್ಥಸವಾದ ಸಂಪತ್ತು. ದ್ರವಿಣಮಿವ ದ್ರವಿಣಂ ಮೋಕ್ಷ ಸುಖ ಹೇತು. ಹೇಗೆ ಈ ದುಡ್ಡು ಲೋಕದ ಸುಖವನ್ನು ಕೊಂಡ್ಕೊಳ್ಳೋ ಸುಖ ಸಾಧನವನ್ನ ಕೊಂಡ್ಕೊಳ್ಳೋಕೆ, ಬಂಗಾರ ಕೊಂಡ್ಕೊಳ್ಳೋಕೋ, ಅಥವಾ ಹೋಟ್ಲಲ್ಲಿ ಜಿಲೇಬಿ ಇತ್ಯಾದಿಗಳನ್ನು ತೊಳ್ಕೊಳ್ಳೋಕೋ, ಅಥವಾ ಬೈಕು ಗೀಕು ಮೊಬೈಲ್ ತಗೊಳ್ಳೋಕೆ ಸಾಧನವೋ, ಆ ರೀತಿ ಸುಖ ಸ್ವರೂಪದ ಪರಮಾತ್ಮನ ಕೊಂಡ್ಕೊಳ್ಳೋಕೆ ಆತ್ಮಜ್ಞಾನ ಸಾಧನ. ಆದ್ದರಿಂದ ಇದನ್ನೇ ದ್ರವಿಣ ಸಂಪತ್ತು ಅಂತ ಹೇಳ್ತಾ ಇದೆ. ಅಸ್ಮಿನ್ ಪಕ್ಷೆ ಪ್ರಾಪ್ತಂ ಮಯಾ ಇತ್ಯಾಹಾರ ಕರ್ತವ್ಯ. ಮೊದಲನೇ ಪಕ್ಷದಲ್ಲಿ ಅದೇ ಆಗಿದ್ದೀನಿ ಅಂತ. ಈ ಎರಡನೇ ಪಕ್ಷದಲ್ಲಿ ಇದನ್ನು ಪಡ್ಕೊಂಡೇ ಅಂತ ಅಧ್ಯಾಹಾರ ಮಾಡ್ಕೋಬೇಕು. ಆತ್ಮಜ್ಞಾನ ಪಡ್ಕೊಂಡ್ಬಿಟ್ಟಿದ್ದೀನಿ ಅಂತೇಳಿ ಇದನ್ನು ಹೇಳ್ಕೋಬಹುದಾ ನೀವು ಕೇಳಬಹುದು. ಅದು ಋಷಿಗೆ ಬಂದ ಉದ್ಗಾರವೇ ಹೊರತು ಅವನು ಹೆಮ್ಮೆಯಿಂದ ಅಹಂಕಾರ ಹೇಳ್ಕೊಳ್ತಾ ಇರೋ ಇದಂತ ಅಲ್ಲ. ಅದು ಇದೊಂದು ರೀತಿ ಲೋಕ ಪ್ರಯೋಜನ. ಇಂಥ ತತ್ವ ಪಡ್ಕೊಂಡೆ ಅಂತ ಅವನು ತೋರಿಸ್ಕೊಂಡ್ರೆ ಅವನತ್ರ ತತ್ವಜ್ಞಾನ ಜನ ಬಂದು ಕೃತಾರ್ಥರಾಗಬಹುದು. ಇದು ತತ್ವಜ್ಞಾನ ಯಾರಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲದೆ ಹೋದ್ರೆ ನಾವು ಯಾರ ಹತ್ರ ಹೋಗಿದ್ದನ್ನು ತಿಳ್ಕೊಳ್ಳೋಣ, ಎಲ್ಲಿ ಹ್ಯಾಕ್ ಪಡ್ಕೊಳ್ಳೋಣ. ಈಗ ಯಾರಾದ್ರೂ ಮಹಾತ್ಮ ಹೀಗೆ ಇಂಥ ಪರಬ್ರಹ್ಮ ಸ್ವರೂಪನ ಕಟ್ಕೊಂಡಿದ್ದೀನಿ ತಿಳ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ಹಾಗೆ ಅವ್ನು ನಡ್ಕೊಂಡಿದ್ರೆ ನಾವೆಲ್ಲ ಹೋಗಿ ಅವರ ಪಾದ ತೊಳೆದು ಪಾದ ಹಿಡ್ಕೊಂಡು ನನಗೂ ನೀವು ತಿಳ್ಕೊಂಡ ತತ್ವಜ್ಞಾನವನ್ನ ತಿಳಿಸ್ಕೊಡಿ ಅಂತ ಕೇಳ್ಬೋದು. ಹೇಗೆ ಒಳ್ಳೆ ಘನ ಹೇಳ್ತಾರೆ, ಕ್ರಮ ಹೇಳ್ತಾರೆ, ಮೂಲ ಹೇಳ್ತಾರೆ, ಒಳ್ಳೆ ಬೆರಗು ಮಾಡ್ತಾರೆ, ಪ್ರವಚನ ಮಾಡಿ ಒಳ್ಳೊಳ್ಳೆ ಕೋಟ್ ಮಾಡಿಬಿಟ್ಟು ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಮಹಾಭಾರತ, ಬೇರೆ ಬೇರೆ ಮತದಾರ ಗ್ರಂಥಗಳನ್ನೆಲ್ಲ ಕೋಟ್ ಮಾಡಿ ಜನರನ್ನು ಬೆರಗು ಮಾಡ್ತಾರೆ ಮೇಧೆಯಿಂದ. ಅದೇ ರೀತಿ ಇಡೀ ಜಗತ್ತಿನ ಸಂಸಾರದ ಸ್ಥಿತಿ ಉತ್ಪತ್ತಿ ಪ್ರಳಯದ ಕೌಶಲ್ಯ ನನಗಿದೆ. ಅಂಥ ಮೇಧೆ ನನ್ನದು. ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ, ಸ್ಥಿತಿ ಮಾಡುವ, ಪ್ರಳಯ ಮಾಡುವ ಮೇಧಾವಂತ ನಾನು ಅಂತ. ಆ ಕೌಶಲ ಸಂಬಂಧ ನನಗಿದೆಯನ್ನ ಆ ಸುಮೇಧಸ್ತು. ಅತೇವ ಅಮೃತಃ ಅಮರಣ ಧರ್ಮ. ಈ ಕಾರಣದಿಂದಲೇ ಈ ಬ್ರಹ್ಮ ಸರ್ವಜ್ಞತ್ವರೂಪವಾದ ಬ್ರಹ್ಮನ್ ಪಡ್ಕೊಂಡಿದ್ದಿಂದ ನಾನು ಅಮೃತನೊಂದೇನೋ ಸಾಯದೇ ಇರುವ ಸ್ವಭಾವದವನು. ಅಮರಣ ಧರ್ಮ. ಮರಣಂ ಧರ್ಮ ಎಸ್ ಮರಣ ಧರ್ಮ ನ. ಸಾಯುವ ಸ್ವಭಾವ ನನಗಿಲ್ಲ. ಧರ್ಮ ಅಂದ್ರೆ ಗುಣ, ಸ್ವಭಾವ. ಯಾವ ನನಗೆ ಅದಿಲ್ಲವೋ ಆ ನಾನು ಅಮರಣ ಧರ್ಮನೂ ಅಂತ ಅರ್ಥ. ಅಮೃತೋಕ್ಷಿತ. ಅಕ್ಷಿತ ಅಕ್ಷೀಣ ಅವ್ಯಯ. ಅಮೃತೋಕ್ಷಿತ ಅಂತ ಪರಿಚಯ ಮಾಡಿದ್ದಾರೆ. ಅಕ್ಷಿತ ಏನೋ
ಕ್ಷೀಣವಾಗದವನು, ಸಾವಯವದವನು, ಕೊರತೆ ಇಲ್ಲದವನು. ಹೇಗೆ ಕಲ್ಲಾಗಲಿ ಬಂಗಾರ ಆಗಲಿ ಸಾವಯತ್ತೋ ತೇದು ಹಾಗೆ ನಾನು ಸಾವಯವದವನು, ಕಮ್ಮಿ ಆಗದವನು ಅಂಥವನು ಅಂತ. ಅಕ್ಷತೋವಾ, ಅಕ್ಷತೋವಾ ಕ್ಷತ ಅಂದ್ರೆ ಗಾಯ ಇಲ್ಲದವನು ಅಂತ ಅಮೃತಃ ಅಕ್ಷತಃ. ಗಾಯ ಇಲ್ಲದವನು, ಶರೀರ ಇದ್ದು ಗಾಯ ಆಗುತ್ತೆ, ಅವಯವೇ ಇಲ್ಲ. ಅದು ಅಮೃತೇನವಾ ಉಕ್ಷಿತಃ ಸಿಕ್ತಃ. ಅಮೃತೇನವಾ ಉಕ್ಷಿತಃ ಸಿಕ್ತಃ. ಮೂರನೇ ಅರ್ಥ ಅಮೃತೋಕ್ಷಿತ ಅಮೃತಃ ಉಕ್ಷಿತ. ಉತ್ವ ಮಾಡ್ಬಿಟ್ಟು ಹರ್ಷಿತ ಉತ್ವ ಮಾಡಿ ಅಮೃತೋಕ್ಷಿತ ಮಾಡಿ. ಅಮೃತ ಅಕ್ಷಿತ ಅಮೃತೋಕ್ಷಿತ. ಅಕ್ಷಿತ ಉಕ್ಷಿತ ಮಾಡಬಹುದಲ್ಲ. ಅಮೃತೇನ ಉಕ್ಷಿತ ಅಮೃತೋಕ್ಷಿತ. ಇದು ಸುಪೋಧಾತು ಪ್ರಾತಿಪದಿಕ ಮಧ್ಯದ ಸುಪ್ ದೋಪ ಆಗಿ ಅಮೃತ ಉಕ್ಷಿತ ಅಮೃತೋಕ್ಷಿತ. ಅಮೃತದಿಂದ ಸಿಂಪಡಿಸಿದವನು. ಹೇಗೆ ಈ ತಾಂಬೂಲದಲ್ಲಿ ಗಂಧನ ಸಿಂಪಡಿಸ್ತಾರೋ, ಸೆಂಟರ್ ಸಿಂಪಡಿಸ್ತಾರೆ ನೋಡಿದಿರಾ, ಆ ರೀತಿ ಅಮೃತದಿಂದ ಸಿಂಪಡಿಸಿದವನಾಗಿದ್ದೀನಿ. ಯಾರು ಅಮೃತ? ಪರಮಾತ್ಮ. ಅದು ನಾನು ಸಿಂಪಡಿಸಿದವನಾಗಿದ್ದೀನಿ, ಆ ಪರಮಾತ್ಮ ರೂಪವನ್ನು ಪಡ್ಕೊಂಡಿದ್ದೀನಿ ಅಂತ. ಹಾಗಾಗಿದ್ದೀನಿ ಅಂತಲೂ ಅರ್ಥ ಮಾಡಿ. ಯಾಕೆಂದ್ರೆ ಅಮೃತೋಕ್ಷಿತೋಹಂ ಇತ್ಯಾದಿ ಬ್ರಾಹ್ಮಣಂ ವಾಕ್ಯ ಇದೆ ಅಂತ. ಇದು ಎಲ್ಲಿದೆ ಅಂತ ಸಿಕ್ಕಿಲ್ಲ. ಅಮೃತದಿಂದ ನಾನು ಅಭಿಷಿಕ್ತನಾಗಿದ್ದೇನೆ, ಸಿಂಪಡಿಸಲ್ಪಟ್ಟಿದ್ದೇನೆ ಅಂತೇಳಿ ಒಂದು ಬ್ರಾಹ್ಮಣ ವಾಕ್ಯವು ಇದಕ್ಕೆ ಆಧಾರವಾಗಿದೆ. ಆ ಬ್ರಾಹ್ಮಣ ವಾಕ್ಯ ಹೇಳ್ತಾ ಇದೆ ಅಮೃತದಿಂದ ಸಿಂಪಡಿಸಿದ್ದೇನೆ ಅಂತಲೂ ಮಾಡ್ರಿ. ಸಮಯ ಆಯ್ತು, 11:30 ಆಯ್ತು.